ಕಾಲಲ್ಲಿರುವಂಥ ಬೆಳ್ಳಿ ಕಾಲ್ಗೆಜ್ಜೆ ಅತಿಯಾಗಿ ಕಪ್ಪಾಗಿದ್ದರೆ ಈ ವಿಧಾನದಲ್ಲಿ ಒಂದ್ಸಲ ಕ್ಲೀನ್ ಮಾಡಿ ನೋಡಿ. ನಾನು ಕೂಡ ಈ ರೀತಿಯೇ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗೆಲ್ಲ ಹೊಸ ಕಾಲ್ ಚೈನ್ ತಂದ್ರ ಅಂತ ಕೇಳ್ತಾ ಇದ್ದಾರೆ. ಇದು ನೋಡಿ ಹಳೇದು, ಅಂದರೆ 2 ವರ್ಷದ ಹಿಂದಿಂದು. ತುಂಬಾ ಕಪ್ಪಾಗಿದೆ ನನ್ನ ಕಾಲ್ಗೆಜ್ಜೆ. ನೋಡಿದ್ರೆ ಯಾರು ಕೂಡ ಇದನ್ನು ಬೆಳ್ಳಿದು ಅಂತ ಹೇಳಲ್ಲ, ಅಷ್ಟರ ಮಟ್ಟಕ್ಕೆ ಕಪ್ಪಾಗಿದೆ. ಗಟ್ಟಿ ಏನೋ ಇದೆ ಈ ಕಾಲ್ ಚೈನು, ಆದರೆ ತುಂಬಾ ಕಪ್ಪಾಗಿದೆ. ಅದಕ್ಕೋಸ್ಕರ ನಾನು ಇದನ್ನು ನೀಟಾಗಿ ಮನೆಯಲ್ಲೇ ಯಾವ ರೀತಿ ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಇದೇ ರೀತಿ ಕ್ಲೀನ್ ಮಾಡ್ಕೊಳ್ಳೋದು. ಹೊಸ ಕಾಲ್ ಚೈನ್ ಥರ ಪಳಪಳ ಅಂತ ಹೊಳೆಯುತ್ತೆ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾನೊಂದು ಬಟ್ಲನ್ನಾಗಲಿ ಒಂದು ಬೌಲ್ನಾಗಲಿ ತೊಗೊಳ್ತಾ ಇದ್ದೀನಿ. ಅದಕ್ಕೆ ನಾನು ಬೇಕಿಂಗ್ ಸೋಡಾನ ಹಾಕ್ಕೊತಾ ಇದ್ದೀನಿ. 1 ಚಮಚ ಆಗೋಷ್ಟು ಬೇಕಿಂಗ್ ಸೋಡಾ. ನಮಗೆ ಕಾಲ್ ಚೈನ್ ಮುಳುಗೋ ಅಷ್ಟು ಬಿಸಿ ನೀರನ್ನ ಹಾಕ್ಕೋಬೇಕಾಗುತ್ತೆ. ಕುದಿಸೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬಿಸಿ ಇರಲಿ ನೀರು. ಅದಾದಮೇಲೆ ಕಾಲ್ ಚೈನ್ನ ನೆನೆಯಲಿಕ್ಕೆ ಹಾಕ್ಬಿಡ್ತೀನಿ. ಅದರೊಳಗಡೆ ನೀರೊಳಗಡೆ ಕಾಲ್ ಚೈನ್ ಹಾಕಿ ಅರ್ಧ ಚಮಚ ಆಗುವಷ್ಟು ಸರ್ಫ್ನ ಹಾಕ್ತೀನಿ. ನೀವು ಯಾವುದನ್ನು ಬಟ್ಟೆ ಒಗೆಯೋಕ್ಕೆ ಉಪಯೋಗ ಮಾಡ್ತೀರಾ ಅದೇ ಒಂದು ಸರ್ಫನ್ನ ನೀವೊಂದು ಅರ್ಧ ಚಮಚ ಆಗುವಷ್ಟು ಹಾಕಿ ಸಾಕು. ಅದಾದಮೇಲೆ ಒಂದು ಅರ್ಧ ಓಡು ನಿಂಬೆಹಣ್ಣಿನ ರಸನ ಚೆನ್ನಾಗಿ ಹಿಂಡಿ ಆ ನಿಂಬೆಹಣ್ಣು ಓಳನ್ನು ಕೂಡ ಇದರೊಳಗಡೆ ಹಾಕಿ ಅರ್ಧ ಗಂಟೆ ಬಿಟ್ಬಿಡ್ತೀನಿ. ನಾನು ಚೆನ್ನಾಗಿ ನೆನಿಲಿ. ಅರ್ಧ ಗಂಟೆ ಟೈಮ್ ಇರಬೇಕು ಇದನ್ನು ಮಾಡ್ಕೊಳ್ಳಿಕ್ಕೆ, ಯಾಕೆಂದರೆ ಚೆನ್ನಾಗಿ ನೆಂದು ಆ ಕೊಳೆ ಎಲ್ಲ ಬಿಡಬೇಕಲ್ವ, ಅದಕ್ಕೋಸ್ಕರ. ಈಗ ನೋಡಿ ಅರ್ಧ ಗಂಟೆ ಆಗಿತ್ತು. ನೀರು ಕೂಡ ಸಂಪೂರ್ಣವಾಗಿ ತಣ್ಣಗಾಗಿತ್ತು. ಈ ಕೊಳೆ ಕೂಡ ಚೆನ್ನಾಗಿ ಬಿಟ್ಟಿತ್ತು. ನೋಡಿ, ಸುಮ್ಮನೆ ಇವಾಗ ತೊಳೆದ್ರೂ ಕೂಡ ಕ್ಲೀನಾಗೇ ಕಾಣಿಸುತ್ತೆ ಚೈನು. ಆದರೆ ನಮಗೆ ಇದನ್ನು ಚೆನ್ನಾಗಿ ಕ್ಲೀನ್ ಆಗಬೇಕು. ಪೂರ ಇದರೊಳಗಡೆ ಇರೋವಂಥ ಇದು ಕಪ್ಪೆಲ್ಲ ಚೆನ್ನಾಗಿ ಹೋಗಬೇಕು. ಅದಕ್ಕೋಸ್ಕರ ಇನ್ನು ಬಟ್ಟೆ ಉಜ್ಜೋ ಬ್ರಷಲ್ಲಿ ದಯವಿಟ್ಟು ಚೈನ್ನ ತೊಳಿಬೇಡಿ. ನೋಡಿ, ಈ ಕೊಂಡಿಗಳೆಲ್ಲ ಏನಿದ್ದಾವೆ ಅವೆಲ್ಲ ಸೌದು ಬಿಡ್ತವೆ. ಅದಕ್ಕೋಸ್ಕರ ಹಲ್ಲುಜ್ಜೋ ಬ್ರಷ್ ಹಾಕಿ ನಿಧಾನವಾಗಿ ಈ ಥರ ಉಜ್ಕೊಳ್ಳಿ. ಫಸ್ಟು 2 ಕಡೆನೂ ಉಜ್ಕೊಳ್ಳಿ, ಯಾಕೆಂದರೆ ಆ ಕೊಂಡಿಗಳಲ್ಲಿ ಮತ್ತು ಈ ಏನೇನಿರುತ್ತೆ, ಈ ಚೈನಿನ ಏಣು, ಹಿಂಬದಿ ಏಣಲ್ಲೇ ಎಲ್ಲ ಹಂಗೆ ಇರುತ್ತೆ ಕಪ್ಪು. ಅದಕ್ಕೋಸ್ಕರ ಚೆನ್ನಾಗಿ ತೊಳ್ಕೊಳ್ಳಿ ಒಂದು ಸಲ ಉಜ್ಜಿ. ನೋಡಿ, ಇವಾಗ ಇಷ್ಟು ಮಾತ್ರ ಕ್ಲೀನಾಗಿದೆ. ಆದರೆ ನಿಮಗೆ ಕಾಣಿಸ್ತಾ ಇದೆ ಇದಷ್ಟೇ. ಇನ್ನೂ ಒಳಗಡೆ ಇದರಲ್ಲಿ ಇನ್ನೂ ಹಂಗೆ ಇದೆ ನೋಡಿ. ಆ ಕಪ್ಪುಗೆಲ್ಲ ನೋಡಿ, ಆ ಕಲೆ ಎಲ್ಲ ಹಂಗೆ ಉಳ್ಕೊಂಡಿದೆ. ಅದಕ್ಕೋಸ್ಕರ ಇದೆಲ್ಲ ಕ್ಲೀನ್ ಆಗಬೇಕು ಅಂದರೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಹಾಕಿ ನಾವು ಇದೇ ರೀತಿ ಉಜ್ಜಿ ತೊಳಿಬೇಕು. ತೋರಿಸ್ತೀನಿ ನೋಡಿ, ಭಾಳ ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬಂದು ಕೋಲ್ಗೇಟ್ ಪೇಸ್ಟ್. ಎಲ್ಲರ ಮನೆಯಲ್ಲೂ ಹಲ್ಲುಜ್ಜೋ ಪೇಸ್ಟು ಬ್ರಷ್ಷು ಇದ್ದೇ ಇರುತ್ತೆ. ಹಂಗಾಗಿ ಹಲ್ಲುಜ್ಜಲಿಕ್ಕೆ ಎಷ್ಟು ತೊಗೊತೀರಾ ಅಷ್ಟನ್ನು ತಗೊಂಡು ಈ ಚೈನ್ಗಳಿಗೆಲ್ಲ ಚೆನ್ನಾಗಿ ಹಚ್ಚಿ ಚೆನ್ನಾಗಿ ಉಜ್ಕೊಂಡು ಆ ಸಂದಿಲಿರೋದನ್ನೆಲ್ಲ ನಾವು ಈ ಕೊಳೆ ಎಲ್ಲ ಏನಿದೆ ಅದನ್ನೆಲ್ಲ ಉಜ್ಕೊಂಡು ತೆಗಿಬೇಕಾಗುತ್ತೆ. ಇನ್ನೊಂದು ಸಲ ಹೇಳ್ತೀನಿ, ನನ್ನ ಅಕ್ಕ ಬಟ್ಟೆ ಉಜ್ಜೋ ಬ್ರಷಲ್ಲಿ ಉಜ್ಜಿ ಚೈನ್ನ ತೊಳೆಯೋಳು. ಏನಂದರೆ ಚೈನ್ ಭಾಳಷ್ಟು ದಿನ ಬಾಳಿಕೆ ಬರ್ತಿರ್ಲಿಲ್ಲ. ಜಾಯಿಂಟ್ ಒಳಗಡೆ ಎಲ್ಲ ಸೇರಿ ಕಟ್ಟಾಗ್ತಾಯಿತ್ತು ಬೇಗ. ದಯವಿಟ್ಟು ಈ ಥರ ಸಣ್ಣ ಬ್ರಷ್ನೇ ತೊಗೊಂಡು ಉಜ್ಕೊಳ್ಳಿ. ಇನ್ನು ಕುದಿಸೋದಕ್ಕೆಲ್ಲ ಹೋಗಬೇಡಿ, ಅದು ಭಾಳಷ್ಟು ದಿನ ಬಾಳಿಕೆ ಬರಲ್ಲ ಚೈನೆಲ್ಲ. ದಯವಿಟ್ಟು ಸ್ವಲ್ಪ ಬಿಸಿ ನೀರು ಹಾಕಿ ನೆನೆ ಹಾಕಿಬಿಟ್ಬಿಡಿ, ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ನೀವು ಅಂಗಡಿಯಿಂದ ಹೊಸ ಚೈನ್ ತಂದಿದ್ದೀರೇನೋ ಅಂತ ಅಂದ್ಕೊತಾರೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇವಾಗ ತೊಳೆದು ತೋರಿಸ್ತೀನಿ ನೋಡಿ. ಸ್ವಲ್ಪ ಕೂಡ ಕೊಳೆ ಉಳ್ತಿಲ್ಲ, ತುಂಬ ಚೆನ್ನಾಗಿ ಕ್ಲೀನಾಗಿದೆ. ಈ ಚೈನ್ ಹಿಂಬದಿ ಮತ್ತು ಮುಂಭಾಗ ಏನಿದೆ ಎಲ್ಲ ತುಂಬ ನೀಟಾಗಿ ಕ್ಲೀನಾಗಿದೆ. ಇದನ್ನು ನಾನು ಒಂದು ಬಟ್ಟೆಯಲ್ಲಿ ಒರೆಸಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ, ಈ ರೀತಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ತೋರಿಸ್ತಾ ಇದ್ದೀನಿ. ಹಿಂಭಾಗ ಕೂಡ ತೋರಿಸ್ತೀನಿ ನಾನು. ಡಿಸೈನ್ ನೋಡ್ಕೊಂಬಿಡಿ ಯಾವ ಮಟ್ಟಕ್ಕಿತ್ತು. ಇವಾಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಇನ್ನು ಈ ಎಡ್ಜಲ್ಲೆಲ್ಲ ಜಾಸ್ತಿ ಕೊಳೆ ಉಳ್ಕೊಂಡಿರುತ್ತೆ ಯಾವಾಗಲೂ ಚೈನಲ್ಲಿ. ನೋಡಿ, ಈ ಥರ ಕ್ಲೀನಾಗಿದೆ. ಮಗ್ಚಾಕಿ ಕೂಡ ತೋರಿಸ್ತೀನಿ. ಮಗ್ಚಾಕಿದ ಮೇಲೂ ಕೂಡ ತುಂಬ ಕ್ಲೀನಾಗಿದೆ ನೋಡಿ. ಸ್ವಲ್ಪ ಕೂಡ ಕೊಳೆ ಉಳ್ಕೊಂಡಿಲ್ಲ, ಅಷ್ಟು ನೀಟಾಗಿ ಕ್ಲೀನಾಗಿದೆ. ಈ ರೀತಿ ಈಸಿಯಾಗಿ ಮನೆಯಲ್ಲೇ ಇರೋವಂಥ ಪದಾರ್ಥನ ಉಪಯೋಗ ಮಾಡಿಕೊಂಡು ಚಿನ್ನ ಬೆಳ್ಳಿ ಆಗಿರ್ಬೋದು. ಚಿನ್ನಕ್ಕೆ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇರೆ ಒಂದು ಮೆಥಡ್ ಇದೆ, ತುಂಬ ಒಳ್ಳೆ ಮೆಥಡ್ ಅದು. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.